ಅಧಿಕಾರಿಗಳು ಎಲ್ಲಾದರೂ ಇದ್ದಾರೆ ಅಂದರೆ ಅವರು ಅರಣ್ಯ ಇಲಾಖೆಯಲ್ಲಿ ಬಿಟ್ಟು ಇನ್ನೆಲ್ಲಿ ಬೇರೆ ಕಡೆ ಕಾಣಸಿಗಲ್ಲ. ಮೊದಲು ಏನಂದರೆ, ಈಗ ಮೊದಲು ವೀರಪ್ಪನ್ನು ಕಾಡ್ಕಳ್ಳ ಅಂತ ಇದ್ರು. ವೀರಪ್ಪನ್ ಸತ್ತ ಮೇಲೆ ಅರಣ್ಯ ಇಲಾಖೆಗೆ ಯಾರಾದರೂ ಕಳ್ಳರಿದ್ದಾರೆ ಅಂದರೆ ಅವರು ಅರಣ್ಯ ಇಲಾಖೆಯವರು ಅಂದರೆ ತಪ್ಪಾಗಲಾರ್ದು. ಯಾಕೆ ಅಂದರೆ ಮಾಡದೇ ಇರೋ ಕಾಮಗಾರಿಗಳಿಗೆ ಅವರು ಹಣ ಡ್ರಾ ಮಾಡ್ತಾರೆ. ಎಷ್ಟು ಅಕೌಂಟ್ಗಳಿದೆ ಅಂದರೆ ಎಲ್ಲೂ ಇಲ್ಲ ಅಷ್ಟು ಅಕೌಂಟ್ಗಳು. 35-40 ಅಕೌಂಟ್ ಇದೆ. ಈ ವರ್ಷ ಒಂದು ಅಕೌಂಟಲ್ಲಿ ಡ್ರಾ ಮಾಡ್ತಾರೆ, ಮುಂದಿನ ವರ್ಷ ಇನ್ನೊಂದು ಅಕೌಂಟಲ್ಲಿ ಡ್ರಾ ಮಾಡ್ತಾರೆ. ಅದೇ ಕಾಮಗಾರಿನೇ. ಎಲ್ಲಿ ಮರ ಗಿಡ ಬೆಳೆಸಿಲ್ಲ, ಎಲ್ಲೂ ಅವರು ಯಾವುದೇ ಕಾಮಗಾರಿಗಳು ಮಾಡಿಲ್ಲ. ಯಾವುದೇ ಪ್ರಾಣಿಗಳನ್ನೆಲ್ಲ ಭಿಕ್ಷಕರು ಮಾಡಿಬಿಟ್ಟಿದ್ದಾರೆ ಅವರು. ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಅರಳಗುಂಟೆ ಸ್ಟೇಟ್ ಫಾರೆಸ್ಟ್ ಇದೆ, ಅಲ್ಲಿ ಒಂದು 409 ಎಕರೆ 35 ಗುಂಟೆ ಅವರು ಕೊಟ್ಟಿದ್ದಾರೆ 1941ರಲ್ಲಿ. 2020-21ರಲ್ಲಿ ಜಮೀನು ಇರುತ್ತಾ? 2020-21ರಲ್ಲಿ ಈ ನೋಟಿಫಿಕೇಶನ್ನ ಮರೆಮಾಚಿಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮದು ಅಷ್ಟು ಎಕರೆ ಇದೆ ಇಷ್ಟು ಎಕರೆ ಇದೆ ಅಂತ ಒಂದು 600-700 ಎಕರೆನ ನಮ್ಮದು ಅಂತ ಕೂತ್ಕೊಂಡಿದ್ದಾರೆ. ಅದಕ್ಕೆ ಏನಕ್ಕೆ ಅವ್ರು ಒತ್ತುವರಿ ತೆರವು ಮಾಡೋದು ಅಂದರೆ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅದಕ್ಕೂ ಒತ್ತುವರಿ ತೆರವು ಮಾಡೋದ್ರಿಂದ ಅವ್ರ ದುಡ್ಡು ಬರುತ್ತೆ. ದುಡ್ಡು ಬಂದರೆ ಅವ್ರ ಮಕ್ಕಳು, ಅವ್ರ ಸಂಸಾರ, ಕಾನ್ಫಿಡೆನ್ಸ್ ಗ್ರೂಪಲ್ಲಿ ಅಥವಾ ಅಲ್ಲಿ ಇಲ್ಲಿ ಮನೆ, ಒಬ್ಬೊಬ್ರದ್ದು 5-5 ಕೋಟಿ 10-10 ಕೋಟಿ ಮನೆಗಳಿದೆ ಏನು ಕಾನ್ಫಿಡೆನ್ಸ್ ಗ್ರೂಪಲ್ಲಿ, ನಿಮಗೆ ಗೊತ್ತಿದೆ ಇಲ್ವಾ? ಅದಕ್ಕೋಸ್ಕರನೇ ಸಮಗ್ರ ತನಿಖೆ ಆಗಬೇಕು ಅಂತ ನಾವು ಕೇಳ್ತಾ ಇರೋದು. ಈಗ ಇಲ್ಲೇನಾಗಿದೆ ಅಂದರೆ, ಒತ್ತುವರಿ ತೆರವು ಮಾಡ್ತಾರೆ, ಅದಕ್ಕೆ ಗುಣಿ ಹೊಡೆದಿದ್ದೀವಿ ಅಂತಾರೆ, ನಾವು ಬೇಲಿ ಹಾಕಿದ್ದೀವಿ ಅಂತಾರೆ. 4-5 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು 41 ಲಕ್ಷ ಡ್ರಾ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಸಣ್ಣದು ನಿಮ್ಗೆ ಹೇಳ್ತಾ ಇರೋದು. ಅರಳಗುಂಟೆ ಸ್ಟೇಟ್ ಫಾರೆಸ್ಟ್ದು, ಅದು ಮೈನರ್ ಫಾರೆಸ್ಟ್ ಇದೆ ಅಂತ ಸುಳ್ಳು ಹೇಳ್ತಾರೆ. ಮೈನರ್ ಫಾರೆಸ್ಟು ಒಂದು ಸಾರಿ ಸ್ಟೇಟ್ ಫಾರೆಸ್ಟ್ ಆದಮೇಲೆ ಆ ಮೈನರ್ ಫಾರೆಸ್ಟಿಂದಲೇ ಸ್ಟೇಟ್ ಫಾರೆಸ್ಟ್ ಆಗೋದು. ಇದು ಒಂದು ಭ್ರಷ್ಟಾಚಾರ ಅಲ್ಲ ಇವ್ರದ್ದು. ಏನೇನು ಸ್ಕೀಮ್ಗಳಿದೆಯೋ ಎಲ್ಲದರಲ್ಲೂ ಹಣ ಹೊಡೆಯೋದು. ಅವರು ಚೆನ್ನಾಗಿ ದುಡ್ಡು ಮಾಡಿಕೊಂಡು ಒಬ್ರು ಏನು ಮಾಡ್ತಾರಂದರೆ, ಇಲ್ಲ ಒತ್ತುವರಿ ತೆರವು ಮಾಡ್ತಾರೆ. ತೆರವು ಮಾಡಿಬಿಟ್ಟು ಅವರು ಒಂದು 15 ಲಕ್ಷ ದುಡ್ಡು ಕೊಟ್ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಆಗೋತಾರೆ. ಇವರು ಇಲ್ಲಿ 40 ಲಕ್ಷ ದುಡ್ಡು ಡ್ರಾ ಮಾಡ್ಕೊಂಡ್ರು, 15 ಲಕ್ಷ ಯಾರಿಗೋ ಸಂಬಂಧಪಟ್ಟವ್ರು ಕೊಟ್ಟರು. ಇಲ್ಲಿಂದ ಆನೆಕಲ್ಗೆ ಹೋಗ್ಬಿಟ್ರು, ಪುಷ್ಪಲತಾ ಅಂತ. ಇವರು ಅನುಯಾಯಿನೇ. ಇವರು ACF ಮಹೇಶ್. ಇವ್ರು ಏನು ಮಾಡಿದ್ರು ಅಂದರೆ, ಇಲ್ಲಿಂದ ಬಂಗಾರಪೇಟೆಗೆ ಹೋಗಿ ಟ್ರೈ ಮಾಡ್ತಾ ಇದ್ದಾರೆ. ಅದೇನೋ ವ್ಯತ್ಯಾಸ ಆಗಿ ಇಲ್ಲೇ ಇದ್ದಾರೆ. ಅವರು ಕಾನ್ಫಿಡೆನ್ಸ್ ಗ್ರೂಪಲ್ಲಿ 5 ಕೋಟಿ ರೂಪಾಯಿ ಮನೆ ಇದೆ. ಆಮೇಲೆ DF ಅವ್ರದ್ದು 5 ಕೋಟಿ ರೂಪಾಯಿ ಮನೆ ಇದೆ ಅಥವಾ ಸೈಟ್ ಇದೆ. ಇವರೆಲ್ಲರೂ ಅಲ್ಲಿ ಸುಸಜ್ಜಿತವಾದಂಥ ಸ್ಥಳದಲ್ಲಿ ಇವರು ಸಂಬಳ ಎಷ್ಟು ಬರುತ್ತೆ, ಇವರು ಆದಾಯ ಮೂಲ ಏನು, ಇದನ್ನೆಲ್ಲ ಯಾರು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಸಮಗ್ರ ತನಿಖೆ ಆಗಬೇಕು. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಕ್ರಮ ಆಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ, ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ.